2 ಕೋಟಿ ರು ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸಂಸದ ಶ್ರೇಯಸ್ ಎಂ ಪಟೇಲ್ ಪೂಜೆ ನೆರವೇರಿಸಿದರು. ಚನ್ನರಾಯಪಟ್ಟಣ ತಾಲೂಕು ದಂಡಿಗನಹಳ್ಳಿ ಹೋಬಳಿ ಚಿಕ್ಕ ಕರಡೇವು ಗ್ರಾಮದ ರಸ್ತೆ ಸಂಪೂರ್ಣ ಹಾಳಾಗಿದ್ದು, ರಾಜ್ಯ ಸರ್ಕಾರದಿಂದ 2 ಕೋಟಿ ಅನುದಾನ ಬಿಡುಗಡೆ ಮಾಡಿಸಿ ಸಂಸದರು ಪೂಜೆ ನೆರವೇರಿಸಿದ್ದಾರೆ. ಇದೇ ವೇಳೆ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಇಂದಿರಾ ರಾಮಣ್ಣ, ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ರವಿ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಉಮೇಶ್, ತಿಮ್ಮೇಗೌಡ, ದಾಸೇಗೌಡ, ಕೆಡಿಪಿ ಸದಸ್ಯ ಗುರುಪ್ರಸಾದ್, ಆರೋಗ್ಯ ರಕ್ಷಾ ಸಮಿತಿ ಸದಸ್ಯ ಶಂಕರ್, ಕಾಂಗ್ರೆಸ್ ಮುಖಂಡರಾದ ವಿಕ್ಕಿ, ಶಿವರುದ್ರ, ರವಿ, ಕೃಷ್ಣಮೂರ್ತಿ ಸೇರಿದಂತೆ ಚಿಕ್ಕ ಕರಡೇವು ಗ್ರಾಮದ ಮುಖಂಡರು ಹಾಗೂ ದಂಡಿಗನಹಳ್ಳಿ ಹೋಬಳಿಯ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಆಯುರಾರೋಗ್ಯ ಸಂಪನ್ನಾಸ್ತು ಉತ್ತರೋತ್ತರಾಭಿವೃದ್ಧಿಸ್ತು ಮನೋಭಿಶುದ್ಧಿರಸ್ತು. ನಮಗೆಲ್ಲ ನಮಸ್ಕರಿಸುತ್ತಾ ಸರಿಸುಮಾರು 3 ವರ್ಷಗಳಿಂದ ನೆನಗುದಿ ಬಿದ್ದಂತ ಇದೊಂದು ರಸ್ತೆ ಶಾಲಾ ಮಕ್ಕಳಿಗೆ, ವಿಶೇಷವಾಗಿ ಈ ಭಾಗದ ಎಲ್ಲ ರೈತರುಗಳಿಗೆ ಮತ್ತೆ ಪ್ರತಿಯೊಬ್ಬರಿಗೂ ಬೇಕಾಗಿದ್ದ ರಸ್ತೆ ತುಂಬಾ ದಿವಸ ಹಾಳಾಗಿತ್ತು. ಕಳೆದ 6 ತಿಂಗಳ ಹಿಂದೆ ಎಲ್ಲರೂ ಸೇರಿ ಮೊನ್ನೆ ಎಂಪಿ ಹತ್ರಕ್ಕೆ ಹೋಗಿ ಮನವಿ ಮಾಡಿದ್ವಿ, ಇದೊಂದು ರಸ್ತೆ ಮಾಡ್ಕೊಡ್ಬೇಕು, ವಿಶೇಷವಾಗಿ ಬಸ್ಗಳು ಓಡಾಡ್ತವೆ ಮತ್ತೆ ಶಾಲಾ ಮಕ್ಕಳು ಬಹಳ ದಿವಸ ಇಲ್ಲಿ ರಸ್ತೆ ತುಂಬಾ ತೊಂದರೆಗಳು ಒಳಪಡ್ತಾ ಇದ್ದಾರೆ. ರಸ್ತೆ ಮಾಡಿಸ್ಕೊಳ್ಳೋದು ನಾವು ಈ ಗ್ರಾಮಸ್ಥರು ಮತ್ತೆ ಸುತ್ತಮುತ್ತಲ ಎಲ್ಲ ನಾವೆಲ್ಲ ಪಕ್ಷದ ಕಾರ್ಯಕರ್ತರು ಕೇಳಲಾಗಿ ಮಾನ್ಯ ಲೋಕಸಭಾ ಸದಸ್ಯರು ತಮ್ಮ ಪರಿಶ್ರಮದಿಂದ ಇದೊಂದು ರಸ್ತೆಯನ್ನ ಈಗ ಮಂಜೂರು ಮಾಡಿಸ್ಕೊಟ್ಟಿದ್ದಾರೆ. ಹಾಗಾಗಿ ಈ ದಿವಸ ಈ ರಸ್ತೆಯನ್ನ ಪೂಜೆ ಮಾಡಲಿಕ್ಕಿಂತ ಬಂದಿದ್ದಾರೆ. ಅವರಿಗೆ ಗ್ರಾಮಸ್ಥರ ಪರವಾಗಿ, ಸುತ್ತಮುತ್ತ ಊರಿನ ಎಲ್ಲ ಗ್ರಾಮಸ್ಥರ ಪರವಾಗಿ ಮತ್ತೆ ಸುಮಾರು 2 ಕೋಟಿಯ ವೆಚ್ಚದಲ್ಲಿ ಇವತ್ತು ಬುದ್ಧಿ ಪೂಜೆ ಕಾರ್ಯಕ್ರಮದ ವೇದಿಕೆ ಮೇಲಿರುವಂತಹ ನಮ್ಮ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಅಂತಹ ನಮ್ಮ ಉಮೇಶ್ ಅವರವರೇ, ನಮ್ಮ ಸೋದರಂತಹ ವಿಕ್ಕೇನ ಅವರೇ, ನಮ್ಮ ನಾಯಕರಾದ ಕೆಡಿಪಿ ಸದಸ್ಯರಂತಹ ಪ್ರಸನ್ನ ಅವರೇ, ಗೌರವಾನ್ವಿತ ಎಲ್ಲ ಗ್ರಾಮದ ಹಿರಿಯರಿಗೆ ಹಾಗೂ ವೇದಿಕೆ ಮುಖಾಂತರ ಎಲ್ಲ ನಮ್ಮ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗೌರವಾನ್ವಿತ ನಮ್ಮ ಹಿರಿಯ ಮುಖಂಡರಿಗೆ ಹಾಗೂ ಎಲ್ಲ ಜನಪ್ರತಿನಿಧಿಗಳಿಗೆ, ಮಾಧ್ಯಮರಿಗೆ ನಮಸ್ಕರಿಸುತ್ತಾ, ಇವತ್ತು ಬಹುದಿನಗಳ ಬೇಡಿಕೆ ನಮ್ಮ ಚಿಕ್ಕಡಿ ನಮ್ಗೆ ಹೇಳಿದ್ರು ಈ ಒಂದು ರಸ್ತೆ ಮಾಡಿಸ್ಬೇಕು ಅಂತ. ಅವರು ಮತ್ತೆ ಎಲ್ಲ ನಮ್ಮ ಮುಖಂಡರುಗಳೆಲ್ಲ ಇವತ್ತು ಈ ಗ್ರಾಮದ ಈ ರಸ್ತೆ ಆಗಬೇಕು ಅಂತ ನಾವಲ್ಲಿ ಘನ ಸರ್ಕಾರದ ಲೋಕೋಪಯೋಗಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಮನವಿ ಮಾಡಿದಾಗ ಕೂಡಲೇ ಮಂಜೂರನ್ನು ಮಾಡಿ ಅದು ಟೆಂಡರ್ ಪ್ರೋಸೆಸ್ ಎಲ್ಲ ಆಗಿ ಈಗಾಗಲೇ ಕಾಮಗಾರಿ ಶುರು ಮಾಡುವಂಥ ಹಂತದಲ್ಲಿದೆ. ಈ ರಸ್ತೆ ಸಂಪೂರ್ಣವಾಗಿ ಈ ಒಂದು ಏನಾದರೂ ಹೆಸರು ಹೋಗ್ಬೇಕಂತ ಹೇಳಿದ್ರೆ ಅದು ಘನ ಸರ್ಕಾರದ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಸಾಹೇಬರಿಗೆ ಅಂತ ನಾನು ಈ ಗೌರವಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ಮತ್ತು ಗೌರವಪೂರ್ವವಾದ ನಮನಗಳನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಇವತ್ತು ಅವ್ರು ಮಾಡಿದರು. ಹಾಗಾಗಿ ಏನೇ ಟೀಕೆಗಳಾಗಿರ್ಬೋದು, ಯಾರೇ ಬಂದು ಗುಡ್ಲಿ ಪೂಜೆ ಮಾಡಿರ್ಬೋದು, ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಗೌರವದಲ್ಲಿರೋರು, ಮರ್ಯಾದೆ ಮಾನಕ್ಕೆ ಹಂಚುವರಾದರೆ ಯಾರೂ ಆ ರೀತಿ ಕೆಲಸಗಳು ಮಾಡ್ತಿರ್ಲಿಲ್ಲ. ಆದರೆ ಯಾರೋ ತಂದಿದ್ದ ಕೆಲಸಕ್ಕೆ ಯಾರೋ ಬಂದು ಗುಡ್ಲಿ ಪೂಜೆ ಮಾಡೋದು ಇದು ಎಲ್ಲೋ ಬಾಲಿಶ ವರ್ತನ ಅಂತ ಅನ್ನಿಸ್ತದೆ. ಆಗಲಿ, ಜನ ಅದನ್ನೆಲ್ಲ ಸೂಕ್ಷ್ಮವಾಗಿ ನೋಡ್ತಿರ್ತಾರೆ, ಅದನ್ನು ಮುಂದಕ್ಕೆ ನೋಡ್ಕೊಳ್ಳೋಣ. ಇದೇ ರೀತಿ ನಮ್ಮ ದಂಡಿಗನಹಳ್ಳಿ ವ್ಯಾಪ್ತಿಯಲ್ಲಿ ಸುಮಾರು ಕಡೆ ರಸ್ತೆಗಳ ಸಮಸ್ಯೆಗಳಿದೆ. ಹಂತ ಹಂತವಾಗಿ ನನ್ನ ಪರಿಮಿತಿ, ನಾನು ಲೋಕಸಭಾ ಸದಸ್ಯನಾಗಿದ್ದರಿಂದ ನಾನು ಮನವಿ ಮಾಡ್ಬೋದು, ಸಚಿವರಲ್ಲಿ ಮನವಿ ಮಾಡ್ಬೋದು. ಯಾಕಂತ ಹೇಳಿದ್ರೆ ಸ್ಥಳೀಯ ವಿಧಾನಸಭಾ ಸದಸ್ಯರುಗಳಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ರಸ್ತೆಗಳಲ್ಲಾಗಿರ್ಬೋದು, ಮೂಲಭೂತ ಸೌಕರ್ಯಗಳಿದೆ. ಆದರೆ ನಮಗೆ ಇಡೀ ಜಿಲ್ಲೆ ಲೋಕಸಭೆ ಬರೋದ್ರಿಂದ, ಸದಸ್ಯ ವ್ಯಾಪ್ತಿಗೆ ಬರುವಂಥ ಇಡೀ ಜಿಲ್ಲೆ ಬರೋದ್ರಿಂದ ನಾನು ಮನವಿ ಹಂತ ಹಂತವಾಗಿ ಯಾವುದು ನಮ್ಮ ದಂಡಿಗನಹಳ್ಳಿ ಹೋಬಳಿಲಿ ರಸ್ತೆಗಳು ಮರೀಚಿಕೆ ಆಗಿದೆ ಅಂಥವನ್ನ ಮನವಿಯನ್ನು ಮಾಡಿದ್ದೀನಿ. ಇನ್ನೂ ಸಹ ಮುಂದಿನ ದಿನಗಳಲ್ಲಿ ರಸ್ತೆಗಳನ್ನ ಮಂಜೂರು ಮಾಡಿಕೊಳ್ಳುವಂಥ ಕೆಲಸವನ್ನು ನಮ್ಮ ಗೌರವಾನ್ವಿತ ಸಚಿವರು ಮಾಡ್ತಾರೆ ಅಂತ ನಾವು ಭಾವಿಸ್ತಾ, ಜೊತೆಗೆ ಘನ ಸರ್ಕಾರದ ಮುಖ್ಯಮಂತ್ರಿ ಅದರಲ್ಲೂ ನಮಗೆ ರಾಜಕೀಯವಾಗಿ ಒಂದು ಜೀವಕ್ಕಂತಹ ದಂಡಿಗನಹಳ್ಳಿ ಹೋಬಳಿಯನ್ನು ಗುರುತಿಸಿ ಹಂತ ಹಂತವಾಗಿ ಈ ರೀತಿಯ ಕಾಚಿನಲ್ಲಿ 3ನೇ ಹಂತದ ಏತ ನೀರಾವರಿ ವಿಷಯದಲ್ಲಾಗಿರ್ಬೋದು, 2ನೇ ಹಂತದ ವಿಷಯದಾಗಿರ್ಬೋದು, ಎಲ್ಲವನ್ನ ಮಾಡಿರೋದು ಅದು ನಮ್ಮ ಕಾಂಗ್ರೆಸ್ ಸರ್ಕಾರ.
ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಏನಾದರೂ ದಂಡಿಗನಹಳ್ಳಿ ಹೋಬಳಿಗೆ ಅಭಿವೃದ್ಧಿ ಆಗಿದೆ, ಏನಾದರೂ ಒಂದು ಜನ ನಿಟ್ಟುಸಿರಿನಲ್ಲಿ ನೀರನ್ನು ಕುಡಿತಾ ಇದ್ದಾರೆ ಅನ್ನೋದ್ರ ಕಾರಣ ಕಾಂಗ್ರೆಸ್ ಸರ್ಕಾರ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು. ಯಾಕಂತ ಹೇಳಿದ್ರೆ ಕೆಲಸ ಮಾಡಿದವ್ರನ್ನ ನಾವು ನೆನೆಸ್ಕೊಬೇಕು, ಯಾರೇ ಆಗಿರಲಿ. ಹಾಗಾಗಿ ಇವತ್ತು ಎಲ್ಲ ಸೇರಿ ಏತ ನೀರಾವರಿ ಅಂತ ಬಂದಾಗ ನಾನು ನಮ್ಮ ಕುಟುಂಬದ ನಮ್ಮ ತಾತ ಅವ್ರ ಹೆಸರು ಹೇಳೋದಲ್ಲ, ಇಡೀ ಜನ ತಾತ ಅವ್ರ ಹೆಸರು ಹೇಳ್ತಾರೆ. ಜೊತೆಗೆ ಚಿಕ್ಕರಡು ಗ್ರಾಮದ ಕೆರೆ ಬಗ್ಗೆನೂ ಸಹ ಹೇಳಿದ್ದಾರೆ. ಕೆರೆಗೆ 3ನೇ ಹಂತದ ನೀರೇನೋ ಸಮಸ್ಯೆ ಇದೆ ಅಂತ. ನಾನು ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಗಮನಕ್ಕೆ ತಗೊಬಂದು ಕೂಡಲೇ ಅದನ್ನ ಕೆಲಸ ಮಾಡುವಂಥ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಒಂದು ನಂಬಿಕೆ, ಒಂದು ಪ್ರೀತಿ, ವಿಶ್ವಾಸ ಇಟ್ಟು ಎಲ್ಲ ಬೆಂಬಲಿಸಿದ್ದೀವಿ. ಅದನ್ನ ಪ್ರಾಮಾಣಿಕವಾಗಿ ನನ್ನ ಪರಿಮಿತಿ ವ್ಯಾಪ್ತಿಯಲ್ಲಿ ಉಳಿಸ್ಕೊಂಡು ಹೋಗೋ ಕೆಲಸವನ್ನ ನಾನು ಮಾಡ್ತೀನಿ, ಮುಂದೆನೂ ಸಹ ಮಾಡ್ತೀನಿ ಅಂತ ಹೇಳ್ತಾ ಇವತ್ತು ಕಾರ್ಯಕ್ರಮಕ್ಕೆ ತಡ